ಸರ್ ಹೇಳಿ 50 ಡೇಸ್ ಡಬಲ್ ಸಂತೋಷದಲ್ಲಿದ್ದೀರಿ. ಸಂತೋಷನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಸೆಲೆಬ್ರೇಷನ್ ನಿಮ್ಮ ಜೊತೆಗೇ. ಸೊ ಥ್ಯಾಂಕ್ ಯು ಎಲ್ರಿಗೂ. 50 ದಿವಸ ಕಂಪ್ಲೀಟ್ ಆಗಿ ಪ್ರದರ್ಶನಗಳು ಮುಂದುವರೆದಿದೆ. ಸೊ ಇಡೀ ತಂಡ ಖುಷಿಯಾಗಿದ್ದೀವಿ. ಈ ತಂಡಕ್ಕೆ ನಾವು ಫಸ್ಟ್ ಸಕ್ಸಸ್ ಮೀಟಲ್ಲಿ ಕೂಡ ಹೇಳಿದ್ದೇನೆ, ಯಾವುದು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿಲ್ಲ. ಸಿನಿಮಾ ಹಾಕಿರೋ ದುಡ್ಡಿಗೆ ಒಂದು ಡೀಸೆಂಟ್ ಪ್ರಾಫಿಟ್ ಬಂದು ಫಸ್ಟ್ ವೀಕೆ ನಮ್ಮ ನಿರ್ಮಾಪಕರು ಸೇಫಾಗಿ ಒಂದು ಲಾಭ ನೋಡ್ತಾ ಇದ್ದಾರೆ ಅಂತ. ಅದೇ ಲಾಭ ತುಂಬ ದೊಡ್ಡದಾಗಿದೆ ಈಗ 50 ದಿವಸಕ್ಕೆ. ಬೇರೆ ಬೇರೆ ಭಾಷೆಗಳಿಗೆ ಅಂದರೆ ಹಿಂದಿ, ತೆಲುಗು ಮತ್ತು ತಮಿಳ್ ಮೂರು ಲ್ಯಾಂಗ್ವೇಜ್ ರೀಮೇಕ್ ಹೋಗಿದೆ. ಇನ್ನೂ 2 ಭಾಷೆಗಳು ಮಲಯಾಳಂ ಮತ್ತು ಮರಾಠಿಗೆ ರೀಮೇಕ್ ಕೇಳ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 2-3 ಡೇಸ್ ಅದು ಕೂಡ ಫೈನಲೈಸ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು 4-5 ಭಾಷೆಗಳಿಗೆ ರೀಮೇಕ್ ಹೋಗಿರುವಂಥ ಮೊದಲನೇ ಸಿನಿಮಾ ಅಂತ ಅಂದ್ಕೊಳ್ತೀವಿ. ಶುರು ಮಾಡಿದಾಗ ಎಷ್ಟು ಹಾನೆಸ್ಟಾಗಿ ಈ ಸಿನಿಮಾ ಒಂದು ನೀಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಏನು ಯೋಚನೆ ಇತ್ತು, ಇವತ್ತು ಕೂಡ ಅದೇ ಇದೆ. ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಆ್ಯಕ್ಟ್ ಮಾಡಿರೋ ಅಂದರೆ ಲೀಡಾಗಿ ಆ್ಯಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಕಂಡಿರೋದು ತುಂಬ ಖುಷಿ ಇದೆ. ಬೆಂಗಳೂರು ಸುತ್ತಮುತ್ತ 38 ಶೋಗಳು, ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಒಂದು 50 ಏರಿಯಾಗಳಲ್ಲಿ ಸಿನಿಮಾ ಇದೆ. ಸೊ 50ನೇ ದಿನಕ್ಕೆ ಇಷ್ಟೊಂದು ಥಿಯೇಟ್ರ್ ಇರೋದು ಮುಖ್ಯ ಕಾರಣ. ಅದಕ್ಕೆ ಜಯಣ್ಣ ಆ್ಯಂಡ್ ಬೋಗಣ್ಣ ಅವರು ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ತುಂಬ ರೈಟ್ ಥಿಯೇಟ್ರ್ಗಳಲ್ಲಿ ಸಿನಿಮಾನ ರಿಲೀಸ್ ಮಾಡಿ ಇನ್ನೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಸಿನಿಮಾನ ಕೇಳ್ತಾ ಇದ್ದಾರೆ. ಆ ಎಲ್ಲ ಭಾಗಗಳಲ್ಲೂ ಕೂಡ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಈ ವಾರದಿಂದ ಒಂದಷ್ಟು ಹೊಸ ಥಿಯೇಟ್ರ್ ಲಿಸ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟ್ ವೀಕ್ ಇನ್ನೊಂದಷ್ಟು ಆ್ಯಡ್ ಆಗುತ್ತೆ. ಸೊ ಇದು ಇಡೀ ತಂಡಕ್ಕೆ ತುಂಬ ಖುಷಿಯಾಗಿದೆ. ರಿಲೀಸ್ ಆದ ಫಸ್ಟ್ ಸಿನಿಮಾ ಅಂದರೆ ಹೀರೋ ಅವ್ರ ಫಸ್ಟ್ ಸಿನಿಮಾ 50 ಡೇಸ್ ಆಗಿದೆ. ಹ್ಯಾಟ್ರಿಕ್ ಬೇರೆ, 3ನೇ ಗೆಲುವು, ಅಂದರೆ ಕನ್ಸಿಕ್ಯೂಟಿವ್ ಆಗಿ 3ನೇ ಗೆಲುವು. ಅದರ ಬಗ್ಗೆ ಹೇಗೆ ಅನಿಸುತ್ತೆ? ನೆಕ್ಸ್ಟ್ ಹೇಗೆ ಚೇಂಜಸ್ ಏನಾಗ್ಬೋದು? ಬದಲಾವಣೆಗಳೇನೂ ಇಲ್ಲ. ಆವತ್ತಿಂದ ಹೆಂಗಿದ್ದೀನಿ ಹಾಗೆ ಇರ್ತೀನಿ ನಾನು. ಸೊ ಖಂಡಿತವಾಗ್ಲೂ ಖುಷಿ ಇದೆ. ಅಂದರೆ ಯಾವುದೇ ಕೆಲಸ ಮಾಡಲಿ ಅದಕ್ಕೆ ಅದರದ್ದೊಂದು ಸರಿಯಾದ ಪ್ರತಿಫಲ ಸಿಕ್ಕಿದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ತುಂಬ ಖುಷಿಯಾಗಿ ಆಗುತ್ತೆ. ಆ್ಯಂಡ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡಬೇಕು, ಒಳ್ಳೊಳ್ಳೆ ಕಥೆಗಳನ್ನು ತರಬೇಕು, ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು, ಈ ಥರದ ಯೋಚನೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಇದು ಕಂಟಿನ್ಯೂಸ್ ಅಂದರೆ ರಿಕ್ಕಿಯಿಂದನೇ ಕಂಟಿನ್ಯೂಸ್ ಆಗಿ ನಮ್ಮ ಸಿನಿಮಾಗಳನ್ನು ಗೆಲ್ಲಿಸ್ತಾ ಬಂದಿದ್ದೀರ. ಅದಕ್ಕೆ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಜೀವನ ಪರ್ಯಂತ ಚಿರಋಣಿಯಾಗಿದ್ದೀವಿ ಅಷ್ಟು ಹೇಳ್ಬೋದು. ಖಂಡಿತವಾಗ್ಲು ನಾನು ಸರ್ಕಾರಿಲೇ ಹೇಳಿದ್ದೆ ಅದನ್ನ. ಆ್ಯಕ್ಚುಲಿ ಬೆಲ್ ಬಾಟಮ್ ಮಾಡಬೇಕಾದ್ರೆ ಒಬ್ಬ ಆ್ಯಕ್ಟ್ರಾಗಿ, ಲೀಡ್ ಆ್ಯಕ್ಟ್ರಾಗಿ ತುಂಬ ಅಷ್ಟು ದೊಡ್ಡ ಕ್ಯಾರೆಕ್ಟ್ರು ಶೋಲ್ಡ್ರಿಗಿರುತ್ತೆ. ಆ ಕ್ಯಾರೆಕ್ಟ್ರು ಡೀಲ್ ಮಾಡ್ಬೇಕಾದ್ರೆ, ಆ ಕ್ಯಾರೆಕ್ಟ್ರನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಇದಕ್ಕೆ ನನಗೆ ಅನಂತ್ನಾಗ್ ಅವರು ಜೊತೆಗೆ ವರ್ಕ್ ಮಾಡಿ ತುಂಬ ಹೆಲ್ಪ್ ಆಯಿತು. ಅಂದರೆ ಬಿಕಾಸ್ ಅವರೊಂದು ಆ್ಯಕ್ಟಿಂಗಿಗೆ ಅನಂತ್ನಾಗ್ ಅವರೊಂದು ಯೂನಿವರ್ಸಿಟಿ ಇದ್ದಂಗೆ. ಅಂದರೆ ಅವರು ಒಂದು ಸಣ್ಣ ಶಾರ್ಟ್ ಇದ್ದರೂ ಕೂಡ, ಅಂದರೆ ಒಂದು ರಿಯಾಕ್ಷನ್ ಇದ್ದರೂ ಕೂಡ ಅದಕ್ಕೆ ಪ್ರಿಪೇರ್ ಆಗದೆ ಎಲ್ಲೂ ಕೂಡ ಅವರು ಪರ್ಫಾರ್ಮ್ ಮಾಡೋದೇ ಇಲ್ಲ. ಅಷ್ಟು ಪ್ರಿಪೇರ್ ಆಗಿ, ಅಷ್ಟು ನೀಟಾಗಿ ಡೈಲಾಗ್ಸ್ಗಳಾಗ್ಬೋದು, ತುಂಬ ಅಂದರೆ ಕಂಪ್ಲೀಟ್ ಇಂಟು ಕ್ಯಾರೆಕ್ಟರ್ ಆಗಿರ್ತಾರೆ ಅವರು. ಅವರು ಪ್ರಿಪ್ರೇಷನ್ ರೀತಿ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡ್ತು. ನನಗೆ ಬೆಲ್ ಬಾಟಮಲ್ಲಿ ಅವರು ಇನ್ಸ್ಪಿರೇಷನ್ ತುಂಬ ಇದೆ. ಅವರು ಕ್ಯಾರೆಕ್ಟರ್ ಸೀನ್ಗಳಿಗೆ ಪ್ರಿಪೇರ್ ಆಗ್ತಿದ್ದು, ಬೇರೆ ಕೋ ಆರ್ಟಿಸ್ಟ್ಗಳನ್ನು ಎಲ್ಲರೂ ಜೊತೆ ಕರ್ಕೊಂಡು ಎಲ್ಲರ ಜೊತೆ ರಿಹರ್ಸಲ್ಸ್ ಮಾಡ್ತಾ ಎಲ್ಲರೂ ಒಂದು ಕಂಫರ್ಟ್ ಝೋನ್ ಕರ್ಕೊಂಡ್ಬಂದು, ಸೊ ಅದು ತುಂಬ ಇನ್ಸ್ಪೈರ್ ಮಾಡ್ತು. ಡೆಫಿನೆಟ್ಲಿ ನನಗೆ ಮೊದಲೇ ಅವರ ಫ್ಯಾನ್ ನಾನು. ಸರ್ಕಾರಿ ಆದಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂದರೆ ಓಕೆ ಇವ್ರ ಹತ್ರ ಕಲಿಬೋದು ಅಂತ. ಎಲ್ಲ ಯಾರಾದರೂ ಆ್ಯಕ್ಟಿಂಗ್ ಕ್ಲಾಸ್ಗಳು ಹೋಗೋದಿದ್ರೆ ನಾನು ಸಜೆಸ್ಟ್ ಮಾಡ್ತೀನಿ, ಎಲ್ಲಾದರೂ ಅನಂತ್ ಸರ್ ಆ್ಯಕ್ಟಿಂಗ್ ಮಾಡ್ತಿದ್ರೆ ಅದನ್ನ ಹೋಗಿ ಅಬ್ಸರ್ವ್ ಮಾಡಿ. ಅದಕ್ಕಿಂತ ಬೆಸ್ಟ್ ಆ್ಯಕ್ಟಿಂಗ್ ಸ್ಕೂಲ್ ಬೇರೆ ಇಲ್ಲ.